ಬೈಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ. 33 ಶಾಲೆಗಳಿಗೆ ಆರ್ಟಿಸಿ ಕೊಡಿಸಲು ಪ್ರಯತ್ನವನ್ನ ಕೂಡ ಮಾಡುತ್ತಿದ್ದಾರೆ. ಶಾಲೆಗಳ ಆಸ್ತಿ ರಕ್ಷಣೆಗೆ ನಾಗೇಶ್ ನಾಯ್ಕ್ ಇದೀಗ ಪಣತೊಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಶಿಕ್ಷಣಾಧಿಕಾರಿ ಕಚೇರಿ ವ್ಯಾಪ್ತಿಯಲ್ಲಿ 189 ಸರ್ಕಾರಿ ಶಾಲೆಗಳಿವೆ. ಅವುಗಳ ಪೈಕಿ 33 ಶಾಲೆಗಳು ಆರ್ಟಿಸಿ ಹೆಸರಿನಲ್ಲಿ ಇಲ್ಲ ಎಂದು ಬೈಂದೂರು ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ನಾಯ್ಕ್ ಈಗಾಗಲೇ ತಿಳಿಸಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ ಅವರು, ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಕೆಲವು ಶಾಲೆಗಳು ಡೀಮ್ಡ್ ಫಾರೆಸ್ಟ್ ರೇಂಜ್ನಲ್ಲಿ ಬಂದರೆ ಕೆಲ ಶಾಲೆಗಳ ಹೆಸರು ಬದಲಾಗಿ ಬೇರೆ ಹೆಸರಿನಲ್ಲಿ ನೋಂದಣಿಯಾಗಿದೆ. ಪ್ರತಿ ಶಾಲೆಗಳ ಆರ್ಟಿಸಿ ಸಂಗ್ರಹಿಸಿ ಅದರಲ್ಲಿನ ಸಮಸ್ಯೆಗಳ ಬಗ್ಗೆ ಪರಿಶೀಲನೆಯನ್ನ ಕೂಡ ಮಾಡಿದ್ದೇವೆ. ಆ ಪೈಕಿ 46 ಶಾಲೆಗಳ ಆರ್ಟಿಸಿ ಆಗಬೇಕಿದೆ. ಕುಂದಾಪುರ ತಾಲೂಕಿನ 13 ಶಾಲೆಗಳಿಗೆ ಹಾಗೂ ಬೈಂದೂರು ತಾಲೂಕಿಗೆ ಒಳಪಡುವ 33 ಶಾಲೆಗಳಿಗೆ ಆರ್ಟಿಸಿ ಆಗಬೇಕಿದೆ ಅಂತ ತಿಳಿಸಿದ್ದಾರೆ. ಸರ್ಕಾರಿ ಶಾಲೆಗಳಾಗಿದೆ. ಈ 189 ಶಾಲೆಗಳ ಆರ್ಟಿಸಿಯನ್ನ ಮಾಡಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇದಕ್ಕೆ ನಾವು ನಮ್ಮ ಬಿಆರ್ಪಿ, ಸಿಆರ್ಪಿ, ಇಸಿಯು ಇವೆಲ್ಲರ ಸಹಕಾರದಿಂದ ಪ್ರತಿಯೊಂದು ಶಾಲೆಗಳ ಆರ್ಟಿಸಿಯನ್ನ ಸಂಗ್ರಹಿಸಿ ಅದನ್ನು ನಾವು ಶಿಕ್ಷಣ ಸಂಯೋಜಕವಾಗಿ ಬೇರ್ಪಡಿಸಿ ಯಾವ್ಯಾವ ಶಾಲೆಯ ಆರ್ಟಿಸಿಗಳ ಏನು ಸಮಸ್ಯೆ ಇದೆ ಅದನ್ನ ಪರಿಶೀಲನೆಯನ್ನ ಮಾಡಿದ್ದೀವಿ. ನಮ್ಮಲ್ಲಿ 46 ಶಾಲೆಗಳ ಆರ್ಟಿಸಿ ಆಗಬೇಕಾಗಿದೆ. ಅದರಲ್ಲಿ ಬೈಂದೂರು ವಲಯದ 33 ಶಾಲೆಗಳು, ಬೈಂದೂರು ತಾಲೂಕಿನ 33 ಶಾಲೆಗಳು ಹಾಗೂ ಕುಂದಾಪುರ ತಾಲೂಕಿನ 13 ಶಾಲೆಗಳು ಆರ್ಟಿಸಿ ಆಗಬೇಕಾಗಿದೆ. ಇದರಲ್ಲಿ 9ನೇ ಕಾಲಂನಲ್ಲಿ ಶಾಲೆ ಹೆಸರಿಗೆ ಬದಲಾಗಿ ಸರ್ಕಾರ, ಇಲಾಖೆ ಹೆಸರು ಅಥವಾ ಪಂಚಾಯತ್ ಹೆಸರು ಈ ರೀತಿ ಅದು ನಮೂದಾಗಿದೆ. ಅದನ್ನ ಈಗ ಆಸ್ತಿ ಸಂರಕ್ಷಣಾ ಒಂದು ಅಭಿಯಾನವನ್ನ ಈಗ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಅಭಿಯಾನದಲ್ಲಿ ಈ ಒಂದು ಆದೇಶವನ್ನು ಇಟ್ಟು ನಾವು ಪುನಃ ನಮ್ಮ ತಹಶೀಲ್ದಾರ್ ಅವರಿಗೆ ಈ ಪತ್ರವನ್ನ ಬರೆದು ನಮ್ಮ ಶಾಲೆಗಳ ಹೆಸರನ್ನ 9ನೇ ಕಾಲಂನಲ್ಲಿ ಬರುವಂತೆ ಅವರಿಗೆ ಮನವಿಯನ್ನು ಸಲ್ಲಿಸ್ತೀವಿ. 228 ಶಾಲೆಗಳು 228 ಶಾಲೆಗಳಲ್ಲಿ